ನಿನ್ನೆ ದಿನ 16/3/2026 ಬೀದರ್ ಜಿಲ್ಲೆಯ ಜನವಾ ಠಾಣೆಯ ಲಿಮಿಟ್ಸ್ನಲ್ಲಿ ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡ್ತಾರೆ ಅಂತ ಗೊತ್ತಾದ ಮೇಲೆಗೆ ಮಾನ್ಯ ಶ್ರೀ ಪ್ರದೀಪ್ ಗುಂಟಿ SP ಬೀದರ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಅಲ್ಲಿ ಹೋಗಿ ನೋಡಲಾಗಿ ಅಲ್ಲಿ ಶರೀಕರನ್ನು ಹೊಲದಲ್ಲಿ ಸುಮಾರು 105 ಸಿಲಿಂಡರ್ಗಳು, ಅದರಲ್ಲಿ 22 ಫುಲ್ ಸಿಲಿಂಡರು ತುಂಬಿದ್ದು ಸಿಲಿಂಡರು, ಉಳಿದ ಎಲ್ಲ 83 ಸಿಲಿಂಡರ್ಗಳು ಖಾಲಿದ್ದು. ಅವುಗಳನ್ನು ಖಾಲಿದ್ದನ್ನು ತುಂಬಿದ್ದನ್ನು ಮಾರಿ ಖಾಲಿ ವಾಪಸ್ ತಗೊಂಡಿರ್ತಾರೆ, ಎಕ್ಸ್ಚೇಂಜ್ ಮಾಡಿರ್ತಾರೆ. ಅಂಥದನ್ನು ನಾವು 2 ಲಾರಿ 2 ವಾಹನಗಳ ಸಮೇತ ಇವೆಲ್ಲ ಸಿಲಿಂಡರ್ಗಳನ್ನು ನಾವು ಹಿಡಿದು 4 ಜನರಿಗೆ ವಶಕ್ಕೆ ಪಡೆದುಕೊಂಡು ನಾವು ಅವ್ರ ಮೇಲೆ ಕ್ರಮ ಕೈಗೊಂಡಿದ್ವಿ. ಈ ವಿಚಾರಣೆ ಮಾಡಲಾಗಿ ಈ ಗ್ಯಾಸ್ ಸಿಲಿಂಡರ್ಗಳನ್ನು ಕಾಳಸಂತೆಯಲ್ಲಿ ಹೆಚ್ಚಿನ ಬೆಲೆಗೆ ಇವರು ಮಾರಾಟ ಮಾಡ್ತಾರೆ ಅಂತ ಗೊತ್ತಾಯಿತು. ಹೊರ ತಾಲೂಕಿನ ವಡಗಾಂವ್ ಗ್ರಾಮದ ಮಲ್ಲಾರಿ ಇಂಡಿಯನ್ ಗ್ಯಾಸ್ ಏಜೆನ್ಸಿಯವರು ಇದರಲ್ಲಿ ಕೂಡ ಶಾಮೀಲಾಗಿದ್ದಾರೆ ಅಂತ ಗೊತ್ತಾಗಿದೆ ನನಗೆ. ಈಗ ಇನ್ನೂ ಪ್ರಕರಣ ತನಿಖೆ ಮಾಡ್ತಾರೆ. ಎಲ್ಲ ಮಾಡ್ತಿದ್ರು ಸರ್. ಈಗೆಲ್ಲ ಜನರು ಪಾಪ ಒಂದ್ ಕಡೆ ಸಿಲಿಂಡರ್ ಸಿಗ್ತಿಲ್ಲ ಅಂತ ಗ್ಯಾಸ್ ಏಜೆನ್ಸಿ ಕಡೆಯಿಂದ 1300-1400 ತೆಗೆದುಕೊಂಡು ಸಾರ್ವಜನಿಕರಿಗೆ 2000 ರೂಪಾಯಿಗೆ ಮಾರಾಟ ಮಾಡ್ತಾರೆ ಅಂತ ನಮಗೆ ಇಲ್ಲಿವರೆಗೆ ಗೊತ್ತಾಗಿದೆ. ಗ್ಯಾಸ್ ಏಜೆನ್ಸಿ ಏನು ಸಿಲಿಂಡರ್ಗಳು ಅಭಾವ ಸೃಷ್ಟಿ ಆದಾಗಂತ ಈ ತರ ಮಾಡ್ತಾರೆ, ಅದಕ್ಕೆ ಮುಂದೆ ಹಿಂದೆ ಈ ತರ ಮಾಡ್ತಾರೆ. ಈ ಸದ್ಯ ಇನ್ನೂ ತನಿಖೆ ನಡೆದಿದೆ, ಇನ್ನೂ ವಿಚಾರಣೆ ಮಾಡಿ ಅದೆಲ್ಲ ತಿಳ್ಕೊಬೇಕಾಗಿತ್ತು. ಈ ಪ್ರಕರಣ ಆದ್ಮೇಲೆ ಕಟ್ಟೆಚ್ಚರ ಡಿಪಾರ್ಟ್ಮೆಂಟ್ ಏನು ಇಷ್ಟೇ ಸರ್ ಇದಕ್ಕೆ? ಕಾಳಸಂತೆಯಲ್ಲಿ ಎಲ್ಲೇ ಮಾರಾಟ ಮಾಡಿದ್ರು ಕೂಡ ಸಾರ್ವಜನಿಕರು ನಮಗೆ ಮಾಹಿತಿ ಕೊಟ್ಟರೆ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಕಾಳಸಂತೆಯಲ್ಲಿ ಮಾರಾಟ ಆಗದಂಗೆ ನೋಡ್ಕೊಳ್ತೀವಿ ಸರ್. ಇದು ಹೋಟೆಲ್ಗಳ ಇದು LPG ಗ್ಯಾಸ್ಗಳನ್ನು ಬಳಸ್ತಾ ಇದ್ದಾರಲ್ಲ ಸರ್. ಈಗ ವಾಣಿಜ್ಯ ಸಿಲಿಂಡರ್ ಬಿಟ್ಟು ಒಂದ್ ಕಡೆ ಗೃಹ ಬಳಕೆಗೆ ಸಿಗ್ತಿಲ್ಲ ಅಂತಂದ್ರಾಗ LPG ಗ್ಯಾಸ್ಗಳನ್ನ ಇವತ್ತು ನಿಯಮಾನುಸಾರ ಏನಿದೆ ಅದು ಮಾಡ್ತಾರೆ. ಏನಾದರೂ ನಿಯಮ ಮೀರಿ ಮಾಡ್ತಿದ್ರೆ ಸಂಬಂಧಪಟ್ಟ ಆಹಾರ ಇಲಾಖೆಯವರು ಕ್ರಮ ಕೈಗೊಳ್ತಾರೆ. ನಮ್ಮ ಗಮನಕ್ಕೆ ಬಂದರೂ ಕೂಡ ನಾವು ಅವ್ರಿಗೆ ತಿಳಿಸ್ತೀವಿ.